ಟೈಮ್ ಇವಾಗ ಎಷ್ಟಾಗ್ಯದಪ್ಪ ಅಂತಂದ್ರೆ ಮಧ್ಯರಾತ್ರಿ 1 ಗಂಟೆ ಆಗ್ಯದ. ನಾವು ಇವಾಗ ಪ್ರಯಾಗರಾಜ್ದಾಗಿದ್ದೀವಿ ಅಂತ ಇದೆ, ಅಲ್ಲಿದ್ದೀವಿ. ಅಲ್ಲಿ ಒಂದು ಟೆಂಟ್ ಹಾಕಿವಿ, ಮತ್ತೆ ಉಳ್ಕಿದಾರಲ್ಲಿ ಇಲ್ಲಿ ಮಲ್ಕೊಂತಾರ. ಒಳಗಡೆ ಎಲ್ಲ ಲಗೇಜ್ ಇಟ್ಟಿವಿ. ನೋಡ್ರಿ ಹೆಂಗ್ ಕಾಣುತ್ತೆ ನೈಟ್ ಅಲ್ಲಿ ವ್ಯೂ. Really scraping, I ain't giving up and I ain't giving in. Do it now for the dividends. I'll be on the path, I just gotta get it cause I got my mind on some bigger. ಈ ಸರೌಂಡಿಂಗ್ದಾಗ ಎಲ್ಲಿ ಟೆಂಟೇ ಕಾಣಲ್ಲ ನಿಮ್ಗ. ಇದೊಂದು ಟೆಂಟ್ ಮತ್ತೆ ನಮ್ದೊಂದು ಟೆಂಟ್. ಈ ಟೆಂಟ್ ಯಾರ್ದಂತ ಗೊತ್ತಿಲ್ಲ, ಈ ಟೆಂಟ್ ಮಾತ್ರ ನಮ್ದೈತಿ. ಮಾತ್ರ ಇವೆ ಅದ, ಒಳಗೊಂದು ಶರ್ಟ್ ಐತಿ, ಅದ್ರ ಮತ್ತೆ ಇನ್ನೊಂದು ಗರಂ ಕೋಟ್ ಅದ, ಮತ್ತೆ ಅದ್ರ ಮ್ಯಾಗ ಇನ್ನೊಂದು ಕೋಟ್ ಐತಿ. ಅಂದ್ರೂ ಕೂಡ ಚಳಿ ತಡಿತಿಲ್ಲ. ಇಲ್ಲೇನೋ ಕನ್ಸ್ಟ್ರಕ್ಷನ್ ನಡೆದದ, ಹಂಗಾಗಿ ಯಾರು ಇಲ್ಲ ಇಲ್ಲಿ. ಈ ಸೈಡ್ ಹೋದ್ರೆಲ್ಲ ಜಾಸ್ತಿ ಜನ ಮಲ್ಕೊಂಡ್ರೆ ಅಲ್ಲೆಲ್ಲಿ. ಇಲ್ಲಿ ಯಾರಿಲ್ಲ, ಸ್ವಲ್ಪ ಜನ ಇದ್ದೀವಿ ನಾವು. ಮತ್ತೆ ಇನ್ನೊಬ್ರು ಯಾರೇನು ಗೊತ್ತಿಲ್ಲ, ಅಷ್ಟು ಜನ ಇದ್ದೀವಿ. ಆ ಸೈಡೆಲ್ಲ ಮಲ್ಕೊಂಡಿದ್ರೆ ಬೆಳಗ್ಗೆ 5 ಗಂಟೆಗೆಲ್ಲ ಎದ್ದೇಳ್ಬೇಕಾಗತ್ತೆ. ಇಲ್ಲಿ ಮಲ್ಕೊಂಡ್ರೆ ಯಾರು ಬಂದು ಡಿಸ್ಟರ್ಬ್ ಮಾಡಲ್ಲ ಅಂತ ಅನ್ಕೊಂಡಿವಿ, ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡಿವಿ. ಮಧ್ಯಾಹ್ನ 3 ಗಂಟೆ ಆಗಿದೆ. ಇವಾಗ ನಾವು ಎಲ್ಲರೂ ಸೇರಿ ಸ್ನಾನ ಮಾಡಕ್ ಹೊಂಟೀವಿ ನದಿಗೆ. ನಿನ್ನೆ ನೈಟ್ ಕರೆಕ್ಟಾಗಿ ನಿದ್ದೆ ಆಗಿಲ್ಲ ನಮ್ಗೆ, ಹಂಗಾಗಿ ಬಂದು ಬೆಳಗ್ಗೆ ರೂಮ್ ಮಾಡಿ ಅಂದ್ರೆ ನೈಟ್ ರೂಮ್ ಹುಡುಕಿಟ್ಟಿದ್ವಿ. ಬೆಳಗ್ಗೆ ಬಂದು ಮಲ್ಕೊಂಡ್ಬಿಟ್ವಿ. ಇವಾಗ ಎದ್ದಕೇಸಿ ಸ್ವಲ್ಪ ಊಟ ಮಾಡಿ ಸ್ನಾನ ಮಾಡಕ್ ಹೊಂಟೀವಿ. ರೂಮ್ ಅಷ್ಟೊಂದೇನು ಎಕ್ಸ್ಪೆಕ್ಟೇಷನ್ ಇಲ್ಲ ನೀವು ಅನ್ಕೊಂಡಂಗ. ಭಾಳ ರೇಟ್ ಐತಿ ಈ ಕಡೆಲ್ಲ, ಎಕ್ಸ್ಪೆನ್ಸಿವ್ ಅದ. ಮುಂದೆ ಹೊಂಟ್ರ ನೋಡ್ರಿ, ಫಾರಿನರ್ಸ್ ಹೊಂಟ್ರ. ಇಲ್ಲಿ ನೋಡ್ರಿ ಇವ್ರು ಹಾವುಗಳನ್ನ ಹೆಂಗ್ ಇಟ್ಕೊಂಡ್ ಕುಂತಾರ. ಬಟ್ ಓಪನ್ ಮಾಡಿಲ್ಲ ಅವರು, ಹಂಗೆ ಒಳಗಡೆ ಕ್ಲೋಸ್ ಮಾಡಿಟ್ರ. ಇಲ್ಲೆಲ್ಲ ಬೈಕ್ ರೈಡರ್ಸ್ ನೋಡ್ರಿ. ಅಂದ್ರೆ ಇಲ್ಲಿಂದ ನೀವ್ ಎಲ್ಲಿ ಗಂಟೆ ಹೇಳ್ತೀರಿ ಅಲ್ಲಿಗೆ ಹೋಗಿ ಬಿಡ್ತಾರ. ಮತ್ತ ರೇಟ್ ಮಾತ್ರ ಹೆವಿ ಇರ್ತದ ನೋಡ್ರಿ. ನಾವು ನಿನ್ನೆ ಇಲ್ಲೇನಪ್ಪ ಅಂದ್ರೆ ರೈಲ್ವೆ ಸ್ಟೇಷನ್ ಇಂದ ಇಲ್ಲಿ ರೈಲ್ ಘಾಟಿಗೆ ಬಂದಿವಿ. ಒಬ್ರಿಗೆ 100 ರೂಪಾಯಿ ತೊಗೊಂಡ್ರ ಒಂದು ಬೈಕ್ ಮ್ಯಾಗ ಇಬ್ಬರು ಆಯ್ಕೆ ಬಂದಾರ. ಪೊಲೀಸರೆಲ್ಲ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಕತ್ತಾರ. ಎಷ್ಟು ಬೈಕ್ ಅಂದಿರ್ತಾರೇನೋ ಅವರು ನನ್ನ ಪ್ರಕಾರ. ಈ ಸೀಸನ್ದಾಗ ಇವಾಗ ಸೀಸನ್ ಹಿಡ್ದೈತಲ್ಲ, ಇವಾಗ ಪೊಲೀಸರ ಮುಂದೆ 3 ಜನ ಐಕೊಂಡು ಹೋದ್ರು ಕೂಡ ಅವ್ರು ಏನ್ ಮಾಡಕತ್ತಿಲ್ಲ. ನಾನು ನೈಟ್ ಬರ ಮುಂಚೆ ಕೇಳಿದೆ ಅವ್ರಿಗೆ, ಪೊಲೀಸರು ಏನ್ ಹಿಡಿಯಲ್ಲ ಏನಂತ. ಇವಾಗ ಇಷ್ಟೆಲ್ಲ ರಶ್ ಆದಲ್ಲ, ಹಿಡ್ಕೊಂಡ್ ಕುಂತ್ರ ಮತ್ತಿಷ್ಟು ಟ್ರಾಫಿಕ್ ಆಗ್ತಂತ ಹೇಳಿದ್ರು. ಹಂಗಾಗಿ ಇಡ್ಲಿಲ್ಲ. ನಮ್ಮ ಗದೆ ಎಲ್ಲ ಹಿಡಿತಾರೆ ಏನಂತ ಹಿಡಿದಿಲ್ಲ. ಅಲ್ಲಿ ಏನ್ ರಾಷ್ಟ್ರಪತಿ ಬರ್ತಾರೆ ಏನ್ ಇಲ್ಲಿಗೆ ಇವತ್ತ? ಎಷ್ಟು ಗಂಟೆಗೆ ಆಗ್ಯದ ಆಲ್ರೆಡಿ ಮಧ್ಯಾಹ್ನ. ನೈಟ್ ಎಲ್ಲಿ ಟೆಂಟ್ ಹಾಕಿದಪ್ಪ ಅಂತಂದ್ರ ಅಲ್ಲಿ ಕಾಣುತ್ತೆ ನೋಡ್ರಿ. ಅಲ್ಲಿ ಹಾಕಿದ್ವಿ ಟೆಂಟ್, ಅದ್ರ ಮ್ಯಾಗ ಹಾಕಿದ್ವಿ, ಅಲ್ಲಿ ಮಲ್ಕೊಂಡಿದ್ವಿ. ಹೆವಿ ಹತ್ರ. ಅವಾಗ ನಾನು ಇದು ಶರ್ಟ್ ಮ್ಯಾಗ ಇನ್ನೊಂದು ಸ್ವೆಟ್ರ್, ಅದಾದ್ಮೇಲೆ ಮತ್ತೆ ಅದ್ರ ಮ್ಯಾಗ ಇನ್ನೊಂದು ಸ್ವೆಟ್ರ್, ಟೋಟಲ್ ಆಗಿ 3 ಹಾಕೊಂಡಿದ್ದೆ. ಅಂದ್ರೂ ಕೂಡ ಚಳಿ ತಡೆದಿಲ್ಲ, ಹೆವಿ ಐತಿ ಚಳಿ. ಟೆಂಟ್ ಹಾಕಿದ್ನಲ್ಲ, ಅದು ಟೆಂಟ್ ಪೂರ್ತಿ ಎಲ್ಲ ತೊಯ್ದೋಗಿತ್ತು ನೋಡ್ರಿ, ಫುಲ್ಲು ಮಂಚಿಗೆ. ಬೋಟ್ ಇಲ್ಲಂತ ಏನು ಫುಲ್ ನಾಳೆ ಇಷ್ಟಲ್ಲ, ಇವತ್ತು ಆಗಲ್ಲ. ऊपर आओ भाई.
ನೀವು ಇನ್ನೊಂದು ಗಮನಿಸಿದ್ರ ಅಲ್ಲೆಲ್ಲ ಯಾರನ್ನ ಬಿಡಕತ್ತಿಲ್ಲ ಅಂದ್ರೆ ಆ ಸೈಡ್ ಯಾರನ್ನ ಬಿಡಕತ್ತಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ಭಾರತೀಯ ರಾಷ್ಟ್ರಪತಿಯಾದ ದ್ರೌಪದಿ ಮುರ್ಮು ಅವರು ಕೂಡ ಇವಾಗ ಆಗಮಿಸಿದ್ದಾರೆ. ಅದಕ್ಕೆ ಇಷ್ಟೆಲ್ಲ ಸೆಕ್ಯೂರಿಟಿ ನೋಡ್ರಿ. ನೋಡ್ರಿ ಕಾರ್ಗಳೆಲ್ಲ ಎಷ್ಟೆಷ್ಟು ನಿಂತಾವ, ಫುಲ್ ಸೆಕ್ಯೂರಿಟಿ ಐತಿ. ಲೇಡೀಸ್ ಪೊಲೀಸ್ ಕೂಡ ಅದಾರ. ಅದಕ್ಕೆ ಬೋಟ್ಸ್ ಯಾವ ಅವೈಲೇಬಲ್ ಇಲ್ಲ ಇವತ್ತು ಅವೈಲೇಬಲ್ ಇಲ್ಲ ನೋಡ್ರಿ ಬೋಟ್ಸು. ಈ ಕಡೆಯಿಂದ ಆ ಕಡೆ ಹೋಗೋದಾಗ್ಲಿ, ಆ ಕಡೆಯಿಂದ ಈ ಕಡೆ ಬರೋದಾಗ್ಲಿ ಯಾವ ಬೋಟ್ಸ್ ಇಲ್ಲ ಇವತ್ತು. ಮತ್ತೆ ನಾಳೆ ಸ್ಟಾರ್ಟ್ ಆಗುತ್ತಂತ. ಎಲ್ಲ ಕಡೆ ಫುಲ್ ಸೆಕ್ಯೂರಿಟಿ ಐತಿ ನೋಡ್ರಿ. ಆ ಸೈಡ್ ಕೂಡ ಬಿಡ್ತಿಲ್ಲ. ಮೇ ಬಿ ಅಲ್ಲಿಗೆ ಹೋಗ್ತಿರ್ಬೋದು ಅನ್ಸುತ್ತೆ ಅವ್ರು. ನಾನು ಫಸ್ಟ್ ಟೈಮ್ ಪೊಲೀಸರ ಮುಂದೆ ಧೈರ್ಯವಾಗಿ ವಿಡಿಯೋ ಮಾಡಕತ್ತೀನಿ. ಇದೇ ಫಸ್ಟ್ ಟೈಮ್. ಲೇಡೀಸ್ಗೆ ಅಂದ್ರೆ ಹೆಣ್ಮಕ್ಳಿಗೆ ಈ ಥರ ಬಟ್ಟೆ ಚೇಂಜ್ ಮಾಡಕ ಈ ಥರದೊಂದು ವ್ಯವಸ್ಥೆ ಮಾಡ್ಯಾರ, ಚಿಕ್ಕದಾಗಿ ರೂಮ್ ಥರ. ಈ ವಿಡಿಯೋನ ಸೆಲ್ಫಿ ಕ್ಯಾಮ್ರಾದಿಂದ ಮಾಡಕತ್ತೀನಿ. ಮುಖ ನೋಡ್ಕೊಂಡ್ರೆ ನಾವು ಸ್ನಾನ ಮಾಡಿದಂಗೆ ಅನ್ಸವಲ್ದು. ನಾವು ಆ್ಯಕ್ಚುಲಿ ಸ್ನಾನ ಮಾಡಿವಿಲ್ಲೇ. ಡ್ರೆಸ್ಗಳು ಇವೆಲ್ಲ ಕಾಣಕತ್ತಲ್ಲ, ಇವು ಯಾರೋ ನಮ್ಮ ಬೆಂಗಳೂರವ್ರು ಸಿಕ್ಕಾರ. ಅವ್ರು ಬೆಂಗಳೂರಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಾರಂತ ಬೈಕ್ನಾಗ. ಅವ್ರು ಇಲ್ಲಿ ಯಾರು ನೋಡ್ರಿ, ಇಲ್ಲಿ ಬರಕತ್ತಾರಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಅವರೇ. ಅವ್ರಿಗೋಸ್ಕರ ವೇಟ್ ಮಾಡಕತ್ತೀವಿ. ಸ್ವಲ್ಪ ಕಾಯಿರಿ ಅಂತ ಹೇಳಿದ್ರು, ಬರೋ ಗಂಟ ಅದಕ್ಕೆ ವೇಟ್ ಮಾಡಕತ್ತೀವಿ. ಇವಾಗ 4 ಗಂಟೆ ಆಗ್ಯದ, ಇನ್ನಾದ್ರೂ ಕೂಡ ಸ್ನಾನ ಮಾಡಕತ್ತಾರ ನೋಡ್ರಿ ಎಲ್ರು. अच्छा लग रहा है. ಸೂಪರ್ ಬ್ರೋ. ನಾವು ಈ ಪ್ಲೇಸ್ದಾಗ ನಿಂತ ಕೇಸಿ ½ ಹಂಗ ಫೋಟೋ ಶೂಟ್ ಮಾಡಿ ನೋಡ್ರಿ ಇಲ್ಲೇ ಎಲ್ರು. ಇವಾಗ ರೂಮಿಗೆ ಹೋಗ್ಬೇಕಂತ ಮಾಡೀವಿ, ಮತ್ತೆ ಮಲ್ಕೋಬೇಕಂತ ಮಾಡೀವಿ. ಆಮೇಲೆ ನೈಟ್ ಆ ಸೈಡಲ್ಲಿ ಹೋಗ್ಬೇಕಂತ ಐತಿ ಪ್ಲಾನ್. ಮತ್ತೆ ಫೋಟೋ ಹೇಳಕತ್ತಾರ. ಈ ಡಾಮಿನೋಸ್ ಬೋರ್ಡ್ ನೋಡಿ, ಫುಲ್ ಅಲ್ಲಿಂದ ನೋಡಿದ್ವಿ. ಅಲ್ಲಿಂದ ನೋಡಿದ್ಮ್ಯಾಗ ನಾವು ಇದೇ ಆಕ್ಚುಲಿ ಗೇಟ್ ಅನ್ಕೊಂಡಿವಿ. ಇಲ್ಲಿ ಬಂದಾಗ ಗೊತ್ತಾಯ್ತು ಇದು ಗೇಟ್ ಅಲ್ಲ. ಗೇಟ್ ಇತ್ತಾಗಿದೆ ಬಟ್ ಕ್ಲೋಸ್ ಮಾಡ್ರ. ಬಟ್ ಒಳಗಡೆ ಹೋಗ್ಬೇಕು, ಒಳಗಡೆಯಿಂದ ಹೋಗ್ಬೇಕು. ಪಿಜ್ಜಾ ತಿನ್ಬೇಕಂತ ಮಾಡೀವಿ. ಎಲ್ರು ಆಲ್ರೆಡಿ ಮುಂದೆ ಹೋಗ್ಯಾರ, ಅಲ್ಲಿ ಹೊಂಟ್ರ ನೋಡ್ರಿ. ನಾನು ಹೋಗ್ತೀನಿ ಪಕ್ಕ ಆಹಾರ ಮೇಳನೆ. ಇಲ್ಲಿ ಇಷ್ಟು ವೆರೈಟಿ ಆಫ್ ಪಿಜ್ಜಾಗಳು ಸಿಗ್ತಾವ ನೋಡ್ರಿ. ಪಿಜ್ಜಾ ಮತ್ತಿದೆಲ್ಲ ಗಾರ್ಲಿಕ್ ಬ್ರೆಡ್ಸ್ ಅಂತ, ಚಾಕೋ, ಲಾವಾ ಕೇಕ್, ಡಿಪ್, ಫಾರ್ಮ್ ಹೌಸ್. ಇಲ್ಲಿ ಕಾಣಕತ್ತಲ್ಲ ಗೋಲ್ಡನ್ ಕಾರ್ನ್ ಪಿಜ್ಜಾ ಅಂತ. ಇದನ್ನ ಆರ್ಡರ್ ಮಾಡಿ ಒಂದು ಫಸ್ಟ್ ನೋಡಮ್ಮ. ಚೆನ್ನಾಗಿತ್ತು. ಎಕ್ಸ್ಟ್ರಾ ಒಂದ್ರಾಗ ಪೀಸ್ ಮಾಡಿದ್ರೆ ಕಂಪಲ್ಸರಿ ಪಕ್ಕ. ಅದನ್ನೇ 4 ಜನ ತಿಂದು, ಒಂದೊಂದು ಪೀಸ್ 4 ಜನ ತಿಂದು ಚೆನ್ನಾಗಿತ್ತಂದ್ರೆ ತೊಗೊಂತೀವಿ, ಇಲ್ಲ ಅಂತಂದ್ರೆ ಇಲ್ಲ. ಇಲ್ಲಿ ಡೋರ್ ಕ್ಲೋಸ್ ಮಾಡ್ರಲ್ಲಿ ಇಲ್ಲೇ ಆ್ಯಕ್ಚುಲಿ ಇದ್ರ ಒಳಗಡೆನೆ ಮಾಡಕತ್ತಾರ. ಇಲ್ಲೆಲ್ಲ ನೋಡ್ರಿ ಸ್ಟಾಕಿಂಗ್ ಇಟ್ರ ಬಾಕ್ಸ್ಗಳು ನೋಡ್ರಿ. ಇಲ್ಲೆಲ್ಲ ಫುಡ್ ಸಿಗುತ್ತೆ, ಅಂದ್ರೆ ನಾನ್ ವೆಜ್ ಬಿಟ್ಟು ಎಲ್ಲ ಸಿಗುತ್ತೆ. ರೈಸ್ ಆಗಲಿ ಆ ಥರ, ದಾಲ್ ಕಿಚಡಿ, ಫ್ರೈಡ್ ರೈಸ್ ಅಂದ್ರೆ ಮತ್ತೆ ಎಗ್ ರೈಸ್ ಅಂತ ತಿಳ್ಕೊಂಡ್ರಿ. ರೈಸ್ ಇರುತ್ತೆ ಅದ್ರಾಗ, ಎಗ್ ಎಲ್ಲ ಇರಲ್ಲ, ಮಿಕ್ಸ್ ಆಗಿರಲ್ಲ. ನಾನು ಇಷ್ಟೊತ್ತು ಏನೋ ಒಂದು ಹೇಳಿದೆ, ಬಟ್ ಅದು ರೆಕಾರ್ಡ್ ಆಗಿಲ್ಲ. ಯಾಕಪ್ಪ ಅಂದ್ರೆ ನಾನೇ ರೆಕಾರ್ಡ್ ಬಟನ್ ಆನ್ ಮಾಡಿಲ್ಲ, ಅದಕ್ಕೆ ಆಗಿಲ್ಲ ಬಿಡು. ನಿಂದೇನು ತಪ್ಪಿಲ್ಲ, ನನ್ನ ತಪ್ಪದು ಬಿಡು. ಏನು ಹೇಳಿದ್ನಪ್ಪ ಅಂತಂದ್ರೆ, ನಾವು ಪಿಜ್ಜಾ ಒಂದಂತ ಹೇಳಿದ್ನಲ್ಲ, ಅವಾಗೆ 1 ಮಾಡಿಲ್ಲ 2 ಮಾಡೀವಿ. ಹೊಟ್ಟೆ ಕೂಡ ಭಾಳ ಹಸಿವಾಗ್ತ. ಹೆಂಗೈತೆ ನೋಡ್ರಿ ಪಿಜ್ಜಾ. ಇದಾಕ್ರಿ ಅದು ಬೇಡ. ಎಷ್ಟು ಇಸ್ಕೊಂಬರ ಹೋಗಿಲ್ಲ. ಪಾಪ್ಕಾರ್ನ್ ಐತೆ ನೋಡ್ರಿ. जाने टाइम पे देते जाओ।
ಅಷ್ಟೇ, ನಾವು ಇವಾಗ ಮನೆಗೆ ಹೊಂಟೀವಿ. ಅವ್ರವ್ರ ಮನೆಗೆ ಹೊಂಟ್ರ, ನಾವು ನಮ್ಮ ರೂಮಿಗೆ ಹೊಂಟೀವಿ. ಈ ವಿಡಿಯೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಏನೇನು ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. Yeah, I am ready to fire. I got a million desires that I just need to go achieve. I just need to acquire. So I've been climbing.